ಲಕ್ಷ್ಮಣ್ ಸವದಿ ಅವರೇ ಮಾತನಾಡಿದ್ದಾರೆ. ಚರ್ಚೆ ಶುರು ಮಾಡೋದಕ್ಕೂ ಮುಂಚೆ ಅವ್ರ ಮಾತು ಕೇಳೋಣ. ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಲಿಂಗಾಯತರಿದ್ದಾರೆ, ಭಾರತೀಯ ಜನತಾ ಪಕ್ಷದಲ್ಲೂ ಸಾಕಷ್ಟು ಲಿಂಗಾಯತರಿದ್ದಾರೆ. ಆದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಲಿಂಗಾಯತರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬರಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಲಿಂಗಾಯತರಿದ್ದಾರೆ, ಭಾರತೀಯ ಜನತಾ ಪಕ್ಷದಲ್ಲೂ ಸಾಕಷ್ಟು ಲಿಂಗಾಯತರಿದ್ದಾರೆ. ಆದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಲಿಂಗಾಯತರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬರಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈ ಚರ್ಚೆಯಲ್ಲಿ ನನ್ನ ಜೊತೆ JDS ಇಂದ ಚರಣ್ ಗೌಡ್ರಿದ್ದಾರೆ, ಬಿಜೆಪಿಯಿಂದ ಡಾಕ್ಟರ್ ತೇಜಸ್ವಿನಿ ಗೌಡ, ನಮಸ್ಕಾರ. ಕಾಂಗ್ರೆಸ್ನಿಂದ ಅನಿಲ್ ಅವರಿದ್ದಾರೆ, ನಮಸ್ಕಾರ ಅನಿಲ್. ತೇಜಸ್ವಿನಿ ಮೇಡಮ್ ಇಂದ ಶುರು ಮಾಡ್ಬೋದಾ ಅಂತ. ಲೇಡೀಸ್ ಫಸ್ಟ್ ಕೂಡ ಬಿಜೆಪಿಗೆ ಸಂಬಂಧಪಟ್ಟಂತ ವಿಷಯ ಕೂಡ ಮೇಡಮ್, ಈ ರೀತಿ ನಾಯಕರೆಲ್ಲ ಒಂದು ಪಕ್ಷ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಹೋಗ್ತಾ ಇದ್ರೆ, ಅದರಲ್ಲೂ ಒಂದೇ ಸಮುದಾಯದ ನಾಯಕರು ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹೋಗ್ತಾ ಇದ್ರೆ ನನ್ನ ಕಣ್ಣು ಕಾಣ್ತಿರೋಂಗ್ ಮೇಡಮ್, ಸಣ್ಣ ಅನುಭವ ಒಂದು 3-4 ಪ್ರಮುಖ ಸಂದೇಶಗಳು ಕಾಣ್ತಿದೆ. ಇಲ್ಲಿ ನಿಮಗೇನು ಕಾಣ್ತಿದೆ ಅಂತ ಕೇಳಿ. ರಮೇಶ್ ಜಾರಕಿಹೊಳಿ ಅವರು ಬಿಜೆಪಿಗೆ ಬರದೆ ಹೋಗಿದ್ರೆ, ಅವರ ಇಡೀ ತಂಡ ಬಿಜೆಪಿಗೆ ಬರದೆ ಹೋಗಿದ್ದಿದ್ರೆ, ಬಿಜೆಪಿ ಸರ್ಕಾರ ಮಾಡದೆ ಹೋಗಿದ್ದಿದ್ರೆ ಲಕ್ಷ್ಮಣ್ ಸವದಿ ಅವರು ಉಪಮುಖ್ಯಮಂತ್ರಿ ಆಗ್ತಿರಲಿಲ್ಲ. ರಮೇಶ ಜಾರಕಿಹೊಳಿಯವರ ಕೊಡುಗೆಯಿಂದಲೇ ಶುರುವಾದ ಸರ್ಕಾರದಲ್ಲಿ ಲಕ್ಷ್ಮಣ್ ಜಾರಕಿಹೊಳಿ ಅವರು ಲಕ್ಷ್ಮಣ್ ಸವದಿ ಅವರು ಉಪಮುಖ್ಯಮಂತ್ರಿ ಆದರು. ಉಪಮುಖ್ಯಮಂತ್ರಿ ಆಗಿದ್ದು ಯಾವಾಗ? ಅವರು ಎಲೆಕ್ಷನ್ ಸೋತಿದ್ರು. ಬಂದವರಿಗೆ ವಿಧಾನ ಪರಿಷತ್ MLCಗಳು ಕೊಡೋದಕ್ಕೆ ಯಡಿಯೂರಪ್ಪನವರು ರಕ್ತ ಕಣ್ಣೀರು ಸುರಿಸ್ತಾ ಇದ್ರು. ಒಂದೊಂದು ಸೀಟಿಗೂ H. ವಿಶ್ವನಾಥ್ ಅವ್ರಿಗೆ ಕೊಡಬೇಕು, ಶಂಕರ್ಗೆ ಕೊಡಬೇಕು, MTBಗೆ ಕೊಡಬೇಕು, ಮತ್ತು ಮೇಲ್ಮನೆಯಿಂದನೇ ಎಲ್ಲರೂ ಮಂತ್ರಿಗಳಾದರೆ ಅದರ ಕಷ್ಟ ನಿಮಗೆ ಗೊತ್ತಿದೆ. ನಾನು ಚಿಕ್ಕವಳು ಇವರೆಲ್ಲರಿಗೂ ಹೋಲಿಸಿದರೆ, ಆದರೆ ರಾಜಕಾರಣವನ್ನು ಬಲ್ಲೆ. ನಿಖಿಲ್, ನಾನು ಕೇಳ್ತೀನಿ, ನಾನು 2004ರಲ್ಲಿ ಎಂಟ್ರಿ ರಾಜಕಾರಣಕ್ಕೆ, 20ನೇ ವರ್ಷ. ನಮ್ಮ 10 ವರ್ಷ ಆಯಿತು ಬಿ ಜೆ ಪಿಗೆ ಹೋಗಿ. ಏನು ಗ್ರೋತ್ ಆಗಿದ್ದೀವಿ ನಾವು? ಕೇಳಕ್ಕೆ ಅರ್ಹತೆ ಇಲ್ವಾ? ದುಡಿತಿಲ್ವಾ? ಕೆಲವು ಸಾರಿ ತ್ಯಾಗ ಅಂತ ಬಂದಾಗ ಯಾರು ಮಾಡಬೇಕು? ಇವತ್ತು ನೂರಾರು ಕಾರ್ಯಕರ್ತರಿಗೆ ಟಿಕೆಟ್ ಬಿಡಿ, ಕಾರ್ಪೊರೇಟರ್ ಟಿಕೆಟ್ ಸಿಗಲ್ಲ, MLN ಸಿಗಲ್ಲ. ಲಕ್ಷ್ಮಣ ಸವದಿಯವರು, ಮಹೇಶ್ ಕುಮಟಳ್ಳಿ MLA ಸೋತಿದ್ರಿ. ನೀವು ಪ್ರಬಲವಾದ ನಾಯಕರಾದ್ರೆ ಅವತ್ತು ಗೆಲ್ಲಬೇಕಾಗಿತ್ತು. JDS ಇಂದ ಬಂದಿದ್ರಿ, BJPಲಿ ಬಂದಿದ್ದೀರಿ. ನೀವು ದೇವರು, ಯಾವ ದೇವರು ಅಂತ ಗೊತ್ತು. ದೇವರ ಕೃಪಾ ಕಟಾಕ್ಷದಿಂದ ಯಡಿಯೂರಪ್ಪನವರ ರಕ್ತ ಕಣ್ಣೀರಿನ ಸಂದರ್ಭದಲ್ಲಿ ನಿಮ್ಮನ್ನ ಬೇಕಾದಷ್ಟು ಆರೋಪ ನಿಮ್ಮ ಮೇಲೇನೂ ಇತ್ತು. ಇವತ್ತು ಅತ್ಯಾಚಾರ ಅದೆಲ್ಲ ಆ ಶಬ್ದಗಳು ಬೇಕಿರಲಿಲ್ಲ. ಹೋಗಿದ್ದೀರಿ, ಯಾವ ಪಾರ್ಟಿಗಾದರೂ ಹೋಗಿ ಸರ್ವತಂತ್ರ ಸ್ವತಂತ್ರರಿದ್ದೀರಿ, ಆ ಮಾತು ಬೇರೆ. ಆಪಾದನೆ ನಿಮ್ಮ ಮೇಲೆ ಇರಲಿಲ್ಲ ಅಲ್ಲ. ನೀವು ರಮೇಶ್ ಜಾರಕಿಹೊಳಿ ಅವ್ರನ್ನ ಬೈಬೇಕು ಅನ್ನೋದ್ರೆ, ಮತ್ತೆ ನೀವು ಉಪಮುಖ್ಯಮಂತ್ರಿ ಆದಾಗ ಯಾರ್ಯಾರಿಗೂ ಉಪಕಾರ ಮಾಡಿದ್ದೀರಿ, ಎಲ್ಲೆಲ್ಲಿ ಹೋಗಿದ್ದಾರೆ, ನಮ್ಮ ಹತ್ರನೂ ಮಾಹಿತಿ ಇದೆ. ಪಾರ್ಟಿಗೆ ಮಾಹಿತಿ ಇಲ್ಲ ಅಂತಲ್ಲ, ಅದು ನಿಮ್ಮ ಆತ್ಮಸಾಕ್ಷಿಗೆ ಬಿಟ್ಟು ವಿಚಾರ. ನೀವು ಇವತ್ತು ಅಧಿಕಾರಕ್ಕೋಸ್ಕರ ಕಾಂಗ್ರೆಸ್ಗೆ ಹೋಗಿದ್ದೀರಿ, ಸಂತೋಷ. ಆಮೇಲೆ ಅಲ್ಲಿ ಇವಾಗ MB ಪಾಟೀಲರು ಯಾರ ದೋಸ್ತು ಯಾರ ದುಶ್ಮನ್ನು ಗೊತ್ತಿದೆ. ಸಿದ್ದು ಬಣ ಏನು ನಮಗೂ ಗೊತ್ತಿದೆ, ಖರ್ಗೆ ಬಣ ನಮಗೂ ಗೊತ್ತಿದೆ, DKC ಬಣ ನಮಗೂ ಗೊತ್ತಿದೆ. ನಾವು ಆಟ ಆಡೋಕ್ಕೆ ಬಂದಿರೋರು, ಬಿಲ್ಲು ಬಾಣ ಗದೆ ಎಲ್ಲ ನಮ್ಮ ಹತ್ರನೂ ಇದೆ. ಇದಕ್ಕೆಲ್ಲ ಏನು ಅಂಜೋದಿಲ್ಲ. ಎಂಡ್ ಆಫ್ ದ ಡೇ BJP ನಿಂತಿರೋದು ಪಾರ್ಟಿ ಮೇಲೆ, BJP ನಿಂತಿರೋದು ಕಾರ್ಯಕರ್ತರ ಮೇಲೆ, BJP ನಿಂತಿರ್ತಕ್ಕಂಥದ್ದು ನಾವೇನು ಸೇವೆ ಮಾಡಿದ್ದೀವಿ, ಅಭಿವೃದ್ಧಿ ಮಾಡಿದ್ದೀವಿ. ಇವತ್ತು ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ಅವರು ಲೀಡ್ ಮಾಡ್ತಾರೆ, ಕೊಟ್ಟಿದ್ದೀವಿ. ನಿಮಗೆ ಅಂಥ ಸನ್ನಿವೇಶದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟಿದ್ರಿಂದ ಇವತ್ತು ನಿಖಿಲ್ ಜೋಶಿ ಅವರು ನನ್ನನ್ನು ಇಷ್ಟು ದೊಡ್ಡ ದೊಡ್ಡ ನಾಯಕರೆಲ್ಲ ಹೊಟ್ಟೋದ್ರು, ಏನು ಮಾಡ್ತೀರಾ ಅನ್ನುವ ದೊಡ್ಡ ಪ್ರಶ್ನೆ ಉದ್ಭವ ಆಗಿದ್ದು ಆ ಪಾರ್ಟಿ ಅವರನ್ನು ದೊಡ್ಡವ್ರು ಮಾಡಿದ್ರಿಂದ ಅಂತ. ಎಷ್ಟೋ ಜನ ದೊಡ್ಡವರು ಆಗಲಿಲ್ಲ ಅಂದ ಮಾತ್ರಕ್ಕೆ ಅವ್ರು ಚಿಕ್ಕವರು ಅಲ್ಲ, ಅವರು ಹೋಗೋದ್ರಿಂದ ಬರೋದ್ರಿಂದ ನಷ್ಟ ಇಲ್ಲ ಅಂತನೂ ಅಲ್ಲ. ಯಾವುದೇ ನಾಯಕನನ್ನು ಮಾಡೋದು ಕಾರ್ಯಕರ್ತರು, ಯಾವುದೇ ನಾಯಕನನ್ನು ಮಾಡೋದು ಪಾರ್ಟಿ, ಯಾವುದೇ ನಾಯಕನನ್ನು ಮಾಡೋದು ಮತದಾರರಾದ್ರಿಂದ ನೀವು ಯೋಚನೆ ಮಾಡೋಂಥದ್ದೇನಿಲ್ಲ. ಹೋಗಿದ್ದೀರಿ, ನಿಮಗೆ ಟಿಕೆಟ್ ಸಿಕ್ಕಿಲ್ಲ, ಹೋಗಿದ್ದೀರಿ, ನೀವು ಸರ್ವತಂತ್ರ ಸ್ವತಂತ್ರರು. ಆದ್ರೆ ನಿಮಗೆ ಕೊಡಬೇಕಾದ್ದೆಲ್ಲವನ್ನೂ BJP ಕೊಟ್ಟಿದೆ. ಈಗಲೂ ಪರಿಷತ್ ಸದಸ್ಯರು 2-3 ರೀತಿಯಲ್ಲಿ ನೋಡ್ಬೋದು. ನಾನು ಅವಾಗ್ಲೇ ಹೇಳಿದ್ನಲ್ಲ ಮೇಡಮ್, ಒಂದು ಸ್ಟೇಟ್ ಪರ್ಸ್ಪೆಕ್ಟಿವ್ ಇದೆ, ಒಂದು ಬೆಳಗಾವಿ ಪರ್ಸ್ಪೆಕ್ಟಿವ್ ಇದೆ, ಇನ್ನೊಂದು ಕಮ್ಯುನಿಟಿ ಪರ್ಸ್ಪೆಕ್ಟಿವ್ ಇದೆ. ಸ್ಟೇಟ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ರೆ ಏನ್ ಸಂದೇಶ? ಇವತ್ತು ಒಬ್ಬ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಕಾರಣ ಇಲ್ಲ, ಇಡೀ ಸಮುದಾಯ ಒಂದಾಗಿ ಮತ ಚಲಾವಣೆ ಮಾಡೋದಕ್ಕೆ. ಬೊಮ್ಮಾಯಿ ಇದ್ದಾರಲ್ಲ, ಪಂಚಮಸಾಲಿ ಅನ್ನೋದು. ವಿ ಡೋಂಟ್ ಬಿಲೀವ್ ಇನ್ ಡಿವಿಸಿವ್ ಪಾಲಿಟಿಕ್ಸ್. ಬೊಮ್ಮಾಯಿಯವರಿಗೆ ಯಡಿಯೂರಪ್ಪನವ್ರ ನಂತರ ಬಸವರಾಜ ಬೊಮ್ಮಾಯಿಯವ್ರಿಗೆ ಕೊಟ್ಟಿರೋದು ನಾವು ಮುಖ್ಯಮಂತ್ರಿ ಸ್ಥಾನವನ್ನ. ಅಲ್ಲಿ ಗಾಣಿಗ ಲಿಂಗಾಯತರಿಗೆ ಕೊಡ್ಲಿಲ್ಲ, ಸಾಗರ ಲಿಂಗಾಯತರಿಗೆ ಕೊಟ್ಟಿಲ್ಲ, ಇವ್ರಿಗೆ ಕೊಟ್ಟಿಲ್ಲ, ಪಂಚಮಶಾಲಿಗಳಿಗೆ ಕೊಟ್ಟಿಲ್ಲ. ಅದಕ್ಕೆ ಇಷ್ಟು ರಕ್ತ ಕಣ್ಣೀರನ್ನ ಸುರಿಸಿದ ಯಡಿಯೂರಪ್ಪನವರು ಅದೇ ರೀತಿ ಎಷ್ಟು
ಅತ್ಯಂತ ಕಠಿಣ ಸಂದರ್ಭದಲ್ಲಿ ಬೊಮ್ಮಾಯಿ ಅವರು ಮೀಸಲಾತಿ ಕೊಟ್ಟಿದ್ದಾರೆ, ಪ್ರಾಮಾಣಿಕತೆ ಮೆರೆದಿದ್ದಾರೆ. ಟೆಕ್ನಿಕಲ್ ಆಗಿ ಡೀಪ್ ಇನ್ ಡೀಟೇಲ್ ಒಂದು ಪ್ರಶ್ನೆ ಕೇಳ್ತೀನಿ ಮೇಡಮ್. ನಿಮ್ಮ ಪಕ್ಷ ಉತ್ತರ ಕರ್ನಾಟಕದಲ್ಲಿ ಯಾಕೆ ಒಂದು ಪ್ರಭಾವ ಹೊಂದಿತ್ತು ಅಂದ್ರೆ ಜಾತಿ ಉಪಜಾತಿಗಳಿಗೆ ಪ್ರಾತಿನಿಧ್ಯ ಇತ್ತು. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಮೇಡಮ್, ಚರಂತಿ ಮಠ ಇದ್ರು ಐನೋರು, ಶೆಟ್ಟರ್ ಇದ್ರು ಬಣಜಿಗರು, ಸೌದಿ ಇದ್ರು ಗಾಣಿಗರು, ಪಂಚಮಸಾಲಿ ಡಿವೈಡ್ ಆಗೋಯ್ತು. ಆ ಕಡೆ ಯತ್ನಾಳು ಈ ಕಡೆ ನಿರಾಣಿ. ಆದ್ರೆ ಇವ್ರು ಎಲ್ಲ ಸಮುದಾಯಗಳ ಪ್ರಾತಿನಿಧ್ಯ ಇತ್ತು. ಈ ಬಾರಿ ಪಂಚಮಸಾಲಿ ಅನ್ನೋದು ಫೋಕಸ್ ಏರಿಯಾ. ಅವ್ರು ಹೇಳ್ತಾರೆ ಅಲ್ಲೇ ನಾಯಕರೇ ಹೇಳ್ತಿದ್ದಾರೆ, ಶಂಕರ್ ಪಾಟೀಲ್ ಮುನೇನ್ಕೊಪ್ಪ ಪಂಚಮಶಾಲಿನೇ, ಸಿ ಪಾಟೀಲ್ ಪಂಚಮಶಾಲಿನೇ, ಯತ್ನಾಳ್ ಪಂಚಮಶಾಲಿನೇ, ಅರವಿಂದ್ ಬೆಲ್ಲದ್ ಪಂಚಮಶಾಲಿನೇ. ಆಯ್ತಾ? ಆದ್ರೆ ಪಂಚಮಸಾಲಿನಲ್ಲಿ ಡಿವೈಡ್ ಆಯ್ತಲ್ಲ. ಸಿ ಪಾಟೀಲು ಯತ್ನಾಳು ಅಥವಾ ಯತ್ನಾಳು ಮತ್ತೆ ನಿರಾಣಿ ಅವರು ಒಂದೇ ಇದಾರ? ಅಲ್ಲ, ಯತ್ನಾಳು ನಿರಾಣಿ ಒಂದೇ ಕಡೆ ಇದಾರ? ನಾನು ಕೇಳೋದು ಒಂದ್ ನಿಮಿಷ ಮೇಡಮ್, ಪೂರ್ತಿ ಕೇಳ್ಬಿಡಿ. ನೋಡಿ, ಈ ತರ ಆಯ್ತು. ಅಲ್ಲಿ ಅವತ್ತಿನ ದಿನ ಜಾತಿ ಉಪಜಾತಿಗೆ ಪ್ರಾತಿನಿಧ್ಯ ಇತ್ತು, ನಿಮ್ ಪಕ್ಷ ಬಲಿಷ್ಠವಾಯ್ತು. ಇವತ್ತಿನ ದಿನ ಏನಾಗ್ತಾ ಇದೆ, ಶೆಟ್ಟರ್ಗೆ ನೀವು ಟಿಕೆಟ್ ಇನ್ನೂ ಘೋಷಣೆ ಮಾಡಿಲ್ಲ, ರೈಟ್? ಈ ಸಂದರ್ಭಕ್ಕೆ ಈ ಕ್ಷಣಕ್ಕಂತೂ ನೀವಿನ್ನೂ ಘೋಷಣೆ ಮಾಡಿಲ್ಲ. ಪಂಚಮಸಾಲಿನಲ್ಲೇ ಒಂದು ಡಿವೈಡ್ ಇದೆ, ಇವರು ಅವರು ಅಂತ. ಗಾಣಿಗಂಗೆ ನೀವು ಈ ರೀತಿ ನೀವು ಆಚೆ ಕಳಿಸ್ಕೊಟ್ಟಿದ್ದೀರಿ ಅಥವಾ ಅವ್ರು ಹೋಗಿದ್ದಾರೆ, ಪ್ರಶ್ನೆ ಬೇರೆ. ಅದೇ ಬಲ ಉಳಿಯತ್ತೆ ಅಂತಾರು ನಿಮ್ಗೆ ಹೆಂಗ್ ವಿಶ್ವಾಸ ಇದೆ? ಒಂದು ಮೇಡಮ್, ಬೆಳಗಾವಿಗೆ ಸೀಮಿತವಾಗಿ ಮಾತಾಡೋಣ. ಅವ್ರು 6 ಜನ ಪಂಚಮಸಾಲಿಗಳಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ. ದಿಸ್ ಇಸ್ ಅ ಸ್ಟ್ರೇಟ್ ಅಟೆಂಪ್ಟ್ ಮೇಡಮ್. ಪಂಚಮಸಾಲಿ ಸಮುದಾಯದ ಅಸಮಾಧಾನ ಏನಿದೆ ಬಿಜೆಪಿ ಬಗ್ಗೆ, ಆ ಅಸಮಾಧಾನದ ಒಂದು ಲಾಭ ಪಡ್ಕೊಳ್ಳೋದಕ್ಕೆ 6 ಜನಕ್ಕೆ ಕೊಟ್ಟಿದ್ದಾರೆ ಪಂಚಮಸಾಲಿ ಸಮುದಾಯದಿಂದ. ನೀವು 3 ಜನಕ್ಕೆ ಕೊಟ್ಟಿದ್ದೀರಿ. ಕಾಂಟೆಸ್ಟ್ ಅಂತ ಬಂದಾಗ ಮೇಡಮ್, ಪ್ರತಿಯೊಂದು ಡೀಟೇಲ್ ಅಲ್ಲೂ ಒಂದು ಹೋಲಿಕೆ ಆಗುತ್ತೆ. ಹೋಲಿಕೆ ಇದ್ದಲ್ಲಿ ಪುನಃ ಸ್ಪರ್ಧೆ, ಹೋಲಿಕೆ ಇಲ್ಲದೆ ಇದ್ದಲ್ಲಿ ಯಾರ್ಗ ಅಡ್ವಾಂಟೇಜ್, ಅದನ್ನೇ ಕೇಳಿದೆ. ಬಲಾಢ್ಯರು ಬಲಶಾಲಿಗಳು ಅಂತೇಳಿ ಪ್ರತಿಯೊಬ್ಬ ಬಲನೇ ಗೆಲ್ಲೋದಾದ್ರೆ ನ್ಯಾಯ ಗೆಲ್ಲಕ್ಕಾಗಲ್ಲ, ಸಾಮಾಜಿಕ ನ್ಯಾಯ ಗೆಲ್ಲಕ್ಕಾಗಲ್ಲ, ಪ್ರಾದೇಶಿಕ ಸಮತೋಲನ ಗೆಲ್ಲಕ್ಕಾಗಲ್ಲ, ಅವಕಾಶ ವಂಚಿತರಿಗೆ ಅವಕಾಶ ಕೊಡಕ್ಕಾಗಲ್ಲ. ಬಿಜೆಪಿ ಒಂದು ರಾಷ್ಟ್ರೀಯ ಪಾರ್ಟಿ, ತಾವು ರಾಜಕಾರಣ ತೋರಿಸಿದ್ರಿ. ನಮ್ದು ರಾಷ್ಟ್ರ ರಾಜಕಾರಣ, ರಾಜ್ಯಕಾರಣ. ಮೊದಲು ರಾಜ್ಯಕಾರಣ. ಎಂತ ಸನ್ನಿವೇಶ, ಆರ್ ಶಂಕರ್ಗೆ ಮಂತ್ರಿಗಿರಿನೇ ಇಲ್ಲ, ಬಂದ್ರು ಪಾಪ. ಇವತ್ತು ಆಗಿದ್ದಾರೆ, ಅವ್ರು ಬೇಜಾರಾಗಿದ್ದಾರೆ, ತಾಳ್ಮೆಯಿಂದನೂ ಕಾದಿದ್ದಾರೆ. ನಾಗೇಶು ಮಧ್ಯದಲ್ಲಿ ಹೋದ್ರು, ಮಹೇಶ್ ಕುಮಟಳ್ಳಿ ಮಂತ್ರಿ ಆಗ್ಲಿಲ್ಲ ಅಲ್ಲ, ಗೆದ್ದಿದ್ದಾರೆ, ಜನಮಾನಸ ಗೆದ್ದು ಬಂದಿದ್ದಾರೆ. ನಿನ್ನೆ ಮೊನ್ನೆ ಬಂದಂತ ರಮೇಶ್ ಜಾರಕಿಹೊಳಿ ಅವರ ಮಾತು ಕೇಳಿ ದಶಕಗಳ ಗಟ್ಟಲೆ ನಾನು ಪಕ್ಷಕ್ಕಾಗಿ ಕೆಲಸ ಮಾಡಿದ್ದೀನಿ, ನನಗೆ ನೀವು ಟಿಕೆಟ್ ಕೊಟ್ಟಿಲ್ವಲ್ಲ. ಗಟ್ಟಲೆ ಕೆಲಸ ಮಾಡಿದಂತ ಪಾರ್ಟಿಗಳಿಗೆ ಇವತ್ತು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಬರಕ್ಕಾಗ್ತಾ ಇಲ್ಲ. ದಶಕಗಳ ಗಟ್ಟಲೆ ಮಾಡೋದಲ್ಲ ಮುಖ್ಯ, ಮತದಾರ ಬಂದು ನಿಮ್ಮನ್ನು ಯಾವ ರೀತಿ ಸ್ವೀಕರಿಸ್ತಾನೆ, ನಿಮ್ಮನ್ನು ಪುರಸ್ಕಾರ ಮಾಡ್ತಾನೆ. ಕಾಂಗ್ರೆಸ್ ಪಾರ್ಟಿಗೆ JDS ಪಾರ್ಟಿಗೆ ಒಗ್ಗಟ್ಟೆ ಸರ್ಕಾರ ಮಾಡಿದ್ರು, ಉಳಿಸ್ಕೊಳಕ್ಕಾಗ್ಲಿಲ್ಲ. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ, ನಾವು ಸರ್ಕಾರ ಮಾಡಕ್ಕಾಗ್ಲಿಲ್ಲ. ಆ ಸನ್ನಿವೇಶದಲ್ಲಿ ರಾಜೀನಾಮೆ ಕೊಟ್ಟರೆ ನಮ್ಮ ಹತ್ರ ಇನ್ಯಾವುದೂ ಪರ್ಯಾಯ ಮಾರ್ಗ ಇರಲಿಲ್ಲ. ರಾಜೀನಾಮೆ ಕೊಟ್ಟು ಅವರು ಕೋರ್ಟ್ಗಳಲ್ಲಿ ಕಾಂಗ್ರೆಸ್ ಹಾಕಿದಂತ ಅನೇಕ ಎಲ್ಲ ಅಗ್ನಿ ಪರೀಕ್ಷೆ ಎದುರಿಸಿ ಮತ್ತೆ ಕಮಲದ ಸಿಂಬಲ್ ಅಲ್ಲಿ ನಿಂತು ಗೆದ್ದು ಬಂದ ನಂತರ ನಾವು ಸರ್ಕಾರ ಮಾಡಿದ್ವಿ. ಆ ಸರ್ಕಾರದ ಲಾಭವನ್ನ ಉಂಡವರು ಬೆನ್ನಿಗೆ ಚೂರಿ ಹಾಕಿದಾಗ ನೋವಾಗುತ್ತೆ ನಿಖಿಲ್. ಅವ್ರು ಸರ್ವತಂತ್ರ ಸ್ವತಂತ್ರದ ಅವ್ರು ಹೇಳ್ಬೇಕಾದ್ರೆ ಹೋಗ್ಬೋದು. ಇವತ್ತು ನಾನು ಮೇಡಮ್ ಹೇಳ್ತಾನೆ ಇದ್ದೀನಿ, ಇದೆಂತ ಚುನಾವಣೆ ಅಂದ್ರೆ ಮೇಡಮ್, ಎವ್ರಿ ವೋಟ್ ಎವ್ರಿ ಸೀಟ್ ಕೌಂಟ್ಸ್. ಇವತ್ತು ನೋಡಿ, ನೀವು ಮೂಡಿಗೆರೆನಲ್ಲಿ MP ಕುಮಾರಸ್ವಾಮಿ ಅವರು ಹೋಗಿದ್ದಾರೆ. ಏನ್ ಮೇಡಮ್, ಮೂಡಿಗೆರೆ MP ಕುಮಾರಸ್ವಾಮಿ ಅವರು ಹೋಗಿದ್ದಾರೆ. ಅವ್ರಿಗೆ ಬೇಸರ ಇದೆ ಬಿಜೆಪಿ ಬಗ್ಗೆ, ಅವ್ರು ಹೋಗಿದ್ದಾರೆ, ಸ್ಪರ್ಧೆ ಮಾಡ್ತಾರೆ, ಬೇರೆ ಪ್ರಶ್ನೆ. ಅವ್ರು 5,000 ವೋಟ್ ಈ ಕಡೆಯಿಂದ ಆ ಕಡೆ ಮಾಡ್ಲಿ, 2,000 ವೋಟ್ ಮಾಡ್ಲಿ, ಅದೇ ಅಂತರ ಆಗ್ಬೋದು. ಆಲದ ಮರ, ಹೌದು ಆಲದ ಮರ, ಇಟ್ ಇಸ್ ಅ ಬಿಗ್ ಬ್ಯಾನಿಯನ್ ಟ್ರೀ. ಒಬ್ಬ ನಾಯಕ ದೊಡ್ಡ ನಾಯಕರಾಗಿ ಹೋದಾಗ ಬ್ಯಾನಿಯನ್ ಟ್ರೀನಲ್ಲಿ ಹಕ್ಕಿಗಳಿಗೆ, ಹಾವುಗಳಿಗೆ ಎಲ್ಲರಿಗೂ ಆಶ್ರಯ ಕೊಡಬೇಕು, ಅವಕಾಶ ಕೊಡಬೇಕು. ನೆರಳಲ್ಲೇ ಇದ್ರೆ ಬೆಳೆಯಲ್ಲ ಮೇಡಮ್, ಕೊಡ್ಬೇಕು. ಹಾಗಂತ ಇನ್ಯಾವುದೇ ಸ್ಪೀಶೀಸ್ ನಾವು ಬರಕ್ ಬಿಡಲ್ಲ ಅಂದ್ರೆ ಅದು ಸರ್ವೈವ್ ಆಗಲ್ಲ. ಅದು ನೇಚರ್ ಅಲ್ಲ, ಪ್ರಕೃತಿ ಅಲ್ಲ. ಎಲ್ಲರಿಗೂ ಅವಕಾಶ ಕೊಡಬೇಕು. ನಾವು ಹೇಗೆ ಪಡ್ಕೊಳ್ಳುವಾಗ, ಈಗ ನನಗೊಂದು ಸ್ಥಾನ ಸಿಗಬೇಕಾದ್ರೆ ನಿಖಿಲ್, ಎಷ್ಟೋ ಜನರಿಗೆ ಅವಕಾಶ ಸಿಕ್ಕಿರಲ್ಲ. MLA ಒಬ್ಬರಿಗೆ ಕೊಡಕ್ಕಾಗೋದು, MP ಒಬ್ಬರಿಗೆ ಕೊಡಕ್ಕಾಗೋದು, ZP ಸ್ವಲ್ಪನೇ ಜನರಿಗೆ ಕೊಡಕ್ಕಾಗೋದು. ಪಾಲಿಟಿಕ್ಸು ಆ ಎಲೆಕ್ಷನ್ ಟಿಕೆಟ್ ನಿರ್ಧಾರ ಮಾಡುವ ದಿನ, ಟಿಕೆಟ್ ಪಡೆದ ಒಂದು 15 ದಿನ ಎಂತಹ ನೋವಲ್ಲಿರ್ತಾರೆ ಕಾರ್ಯಕರ್ತರು. ಮತ್ತೆ ನಾನು ಅದೇ ಇವಾಗ್ಲೂ ಇವನು ನಮ್ಮ ಚರಣ್ಗೌಡ್ರಿಗೂ ಕೂಡ ಒಂದು ಐ ನೋ ಯು ನೋ ಸೋ ಡಸ್ ಯುವರ್ ಪಾರ್ಟಿ ಪಡೆದವರು ತುಂಬಾ ಪಡೆದವರಿಗೆ ಮತ್ತೆ ಆತಂಕದಲ್ಲಿದೆ ಇವತ್ತು ಬಿಜೆಪಿ. ನೀವಿಲ್ಲ ಅಂತೀರಿ. ರಮೇಶ್ ಜಾರಕಿಹೊಳಿ ಸಭೆ ಮಾಡ್ತಾ ಇದ್ದಾರೆ. ನಮ್ಮ ಹಿರಿಯ ನಾಯಕರು ಯಡಿಯೂರಪ್ಪನವರನ್ನು ಎದುರಾಕೊಂಡು ಇವರಿಗೆ ಉಪಮುಖ್ಯಮಂತ್ರಿ ಮಾಡಬೇಕಾದ್ರೆ ಎಷ್ಟು ಜನ ಹಿರಿಯ ನಾಯಕರ ತಪಸ್ಸಿದ್ರಲ್ಲಿದೆ.
ಅವ್ರ ಮಾತಿಗೆ ಬೆಲೆ ಇಲ್ವಾ? ಹೇಳ್ತಾ ಇದಾರಲ್ಲ, ಬೆಲೆ ಕೊಡ್ತಾ ಇದಾರಲ್ಲ. ಏನ್ ಬೆಲೆ? ಬಿ ಎಲ್ ಸಂತೋಷ್ ಅವ್ರನ್ನ ಇದಕ್ಕೆ ಎಳಿಬೇಡಿ, ಏನ್ ಬೆಲೆ? ಬಿ ಎಲ್ ಸಂತೋಷ್ ಅವ್ರನ್ನ ಇದಕ್ಕೆ ಎಳಿಬೇಡಿ, ಯಾಕಂದ್ರೆ ಅವತ್ತು ಅವರೇ ಅಲ್ವಾ ಮಾಡಿದ್ದು. ಓಕೆ ಸಂತೋಷ, ಬೇಡ ಇದ್ರಲ್ಲಿ ಉಲ್ಲೇಖನೇ ಮಾಡಬೇಡಿ. ಪಕ್ಷ ಅಂತ ಮಾತಾಡ್ತಾರೆ. ಉಪಮುಖ್ಯಮಂತ್ರಿ ಮಾಡಿದ್ರಿ ಕಿತ್ಕೊಂಡ್ರಿ. ಸಂತೋಷ್ ಜಿ ಅವರ ಮಾತಿಗೆ, ಸಂತೋಷ್ ಜಿ ಅವರ ಒಂದು ಶಿಫಾರಸ್ಸಿಗೆ ಪಾರ್ಟಿ ಬೆಲೆ ಕೊಟ್ಟ ಮೇಲೆ ಸಂತೋಷ್ ಜಿ ಅವರಿಗೆ ಅಪಮಾನ ಮಾಡೋದಲ್ವಾ? ಸಂತೋಷ್ ಜಿ ಅವರಿಗೆ ದ್ರೋಹ ಮಾಡೋದಲ್ವಾ? ಸಂತೋಷ್ ಜಿ ಒಬ್ಬ ವ್ಯಕ್ತಿ ಅಲ್ಲ. ಸಂತೋಷ್ ಜಿ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಾರೆ. ಇಡೀ ಸಂಘಟನೆಯಲ್ಲಿ ಅದನ್ನೇ ಇಡೀ ಸಂಘಟನೆಯ ಇಡೀ ಕಾರ್ಯಕರ್ತರನ್ನ ಗುರುತಿಸುವಂತಹ ಅವರು ಎಂತದೋ ಒಂದು ನೋಬಲ್ ಕಾಸ್ ಇಟ್ಕೊಂಡಲ್ವಾ ಮಾಡಿದ್ದು. ಆಯ್ತಪ್ಪ, ಒಂದು ಬ್ಯಾಟಲ್ ಮಿಸ್ ಆಗ್ಬಹುದು, ಇಡೀ ಯುದ್ಧ ಏನ್ ಸೋತಂಗಲ್ಲ ಅಲ್ವಾ? ಯುದ್ಧ ನೀತಿ ಏನ್ ಹೇಳುತ್ತೆ? ಯು ಮೇ ಮಿಸ್ ಒನ್ ಬ್ಯಾಟಲ್ ಬಟ್ ದ ವಾರ್. ನಮ್ಮಂತವ್ರು ನಾವು ಕೂತಿದ್ದೀವಲ್ಲ, ಏನರ್ಥ ಹಾಗಾದ್ರೆ? ಯಾರು ಕರೆದ್ರೆ ಅವ್ರ ಮನೆಗೆ ಹೊಟ್ಟೋಗೋದೇನಾ? ಅಲ್ಲ, ಹೋಗದೆ ಇದ್ರೆ ರಾಜಕೀಯ ಭವಿಷ್ಯದ ಕತೆ ಹೇಳಿ. 5 ವರ್ಷ ಅವರು ಕೆಲವ್ರಿಗೆ ಮಾತ್ರನಾ? ಭವಿಷ್ಯ ಕೆಲವ್ರಿಗೆ ಮಾತ್ರನಾ? ಅವ್ರಿಗೆ ಜಾಸ್ತಿ ಚಿಂತೆ ಇರಲ್ಲ. ಅಂದ್ರೆ ಭವಿಷ್ಯ ಇನ್ಯಾರಿಗೂ ಬೇಡವಾ? ಪಾರ್ಟಿ ಅಧಿಕಾರ ಕೊಟ್ರೇನೆ ತಾಕತ್ ಬರೋದು, ಪಾರ್ಟಿ ಅಧಿಕಾರ ಕೊಟ್ರೇನೆ ಅಲ್ಲಿ ಶಿಫಾರಸ್ ಕೂತ್ಕೊಳ್ಳೋದು, ಪಾರ್ಟಿ ಅಧಿಕಾರ ಕೊಟ್ರೇನೆ ಸಂಪನ್ಮೂಲ ಬರೋದು, ಜನ ಬರೋದು, ಹೆಸರು ಬರೋದು, ಮೀಡಿಯಾ ಬರೋದು. ಕೊನೆಗೆ ನೀವಿಲ್ಲಿ ಕೂತ್ಕೊಂಡು ಅವ್ರು ಒಟ್ಟೋಗಿದ್ದಾರೆ, ಏನೋ ಭೂಕಂಪ ಆಗುತ್ತೆ ಅಂತ ಪ್ರಶ್ನೆ ಕೇಳೋದು ಕೂಡ ಪಾರ್ಟಿ ಆಪರ್ಚುನಿಟಿ ಕೊಟ್ಟಿದ್ರಿಂದ. ಶ್ರೀರಾಮುಲು DCM ಆಗ್ಲಿಲ್ಲ, ಮೊನ್ನೆ ತಾನೇ ನೀವು ನಮ್ಮನ್ನ ಅರ್ದ್ರಿ ಹಾಕಿದಿರ್ತಾನೆ, ಪ್ರಶ್ನೆ ಕೇಳಿದಿರ್ತಾನೆ. DCM ಎಷ್ಟೊಂದು ಜನ ಆಗ್ಲಿಕ್ಕೆ ನಮ್ಮ ಪಾರ್ಟಿನಲ್ಲಿ ಆಗ್ಲೇಬೇಕಾದ ಅನಿವಾರ್ಯತೆ ಕೂಡ ಎಷ್ಟು ಸಮಾಜಗಳಿಗೆ ಇನ್ನೂ ಕೊಡಕ್ಕಾಗಿಲ್ಲ. ಯಾಕೆ ಕಿತ್ತಾಕಿದ್? ಯಾಕೆ ಕೊಟ್ಟಾಗ ಕೇಳಿದ್ರ? ಯಾಕೆ ಕೊಟ್ರಿ ಅಂತ ಕಿತ್ತಾಕಿದ್ ಯಾಕೆ ಅಂದ್ರೆ ಕೊಟ್ಟಾಗ ಕೇಳಿದ್ರ? ಅತ್ಯಾಚಾರ ಮಾಡ್ಬೇಕಾ, ಅದು ಮಾಡ್ಬೇಕಾ, ಇದು ಮಾಡ್ಬೇಕಾ? ಇದೆ ಏನು? ಯಾರು ಸಾವಿಲ್ಲದ ಮನೆಯ ಸಾಸಿವೆ ತರಕ್ ಸಾಧ್ಯಲ್ಲೋ ಪರಿಪೂರ್ಣ ವ್ಯಕ್ತಿಗಳು ಯಾರು ಅಲ್ಲ. ಬಿಟ್ಟಿದ್ದೀರಿ, ಹೋಗಿದ್ದೀರಿ. ಅನಿಲ್ ಅವರೇ, ಅವ್ರು ಬರೋದ್ರಿಂದ ಅನುಕೂಲಗಳು ಇದೆ, ಸವಾಲ್ಗಳು ಇದೆ. ನೀವು ಬರೀ ಅನುಕೂಲ ಈ ಸಂದರ್ಭಕ್ಕೆ ನೋಡ್ಬೋದು, ಬಟ್ ಮುಂದಿನ ದಿನಗಳಲ್ಲಿ ಸವಾಲ್ಗಳನ್ನ ನೋಡ್ಬೇಕಾಗುತ್ತೆ. ಇಲ್ಲಿ ಆಟ ಇರೋದು ಅವಾಗಲೇ ಹೇಳಿದೆ. ಲಕ್ಷ್ಮಣ್ ಸವದಿ ಅವ್ರು ಗೆದ್ರೆ ಒಂದ್ ರೀತಿ, ಪಕ್ಷ ಅಧಿಕಾರಕ್ಕೆ ಬಂದ್ರೆ ಒಂದ್ ರೀತಿ. ಲಕ್ಷ್ಮಣ್ ಸವದಿ ಅವ್ರು ಗೆಲ್ಲಿಲ್ಲ ಅಂದ್ರೆ ಇನ್ನೊಂದು, ಪಕ್ಷ ಸರ್ಕಾರ ಕಟ್ಟಲಿಲ್ಲ ಅಂದ್ರೆ ಮತ್ತೊಂದು. ಪ್ಲೀಸ್. ಈಗ ತೇಜಸ್ವಿನಿ ಮೇಡಮ್ ಅವ್ರು ಹೇಳ್ತಾ ಇದ್ರು ಏನಂತ, ಭಾರತೀಯ ಜನತಾ ಪಾರ್ಟಿ ಅವ್ರಿಗೊಂದು ಸ್ಥಾನಮಾನ ನೀಡಿತು, ಆಮೇಲೆ ಭಾರತೀಯ ಜನತಾ ಪಾರ್ಟಿ ಅವ್ರನ್ನ ಬೆಳೆಸ್ತು ಅಂತೇಳಿ. ಭಾರತೀಯ ಜನತಾ ಪಾರ್ಟಿ ಮೂಲತಃ ಭಾರತೀಯ ಜನತಾ ಪಾರ್ಟಿಯವರು ಅಲ್ಲ ಲಕ್ಷ್ಮಣ್ ಸವದಿ ಅವರು. ಲಕ್ಷ್ಮಣ ಸವದಿ ಅವರು ಈ ಕಮ್ಸ್ ಫ್ರಮ್ ದ JDS ಬ್ಯಾಕ್ಗ್ರೌಂಡ್. 2004 ಗೆದ್ದರು, 2008 ಗೆದ್ದರು, 2008 ಅವ್ರ ಪಾರ್ಟಿಯಿಂದ ಗೆದ್ದರು. ಇಲ್ಲಿ ಏನಾಗಿದೆ ಅಂತಂದರೆ, ಕಳೆದ 40 ವರ್ಷದ ರಾಜಕಾರಣದ ಜೀವನದಲ್ಲಿ ಭಾಳಷ್ಟು ಅವರು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಆ ಹೋರಾಟವನ್ನು ಗಮನಿಸೇನೆ ಭಾರತೀಯ ಜನತಾ ಪಾರ್ಟಿ ಅವ್ರನ್ನ ಬಲೆ ಬೀಸಿ ಕರೆದಿದ್ದಂಥದ್ದು ಆವತ್ತಿನ ದಿನದಲ್ಲಿ. ಮೊದಲನೇದು. ಎರಡನೇ ವಿಚಾರ, ಇವತ್ತು ಅವ್ರು ಏನು ಹೇಳ್ತಾ ಇದ್ದಾರೆ, ಲಕ್ಷ್ಮಣ ಸವದಿ ಅವರಿಗೆ ಉಪಮುಖ್ಯಮಂತ್ರಿ ಮಾಡಿದ್ವಿ ಅಂತೇಳಿ. ಉಪಮುಖ್ಯಮಂತ್ರಿ ನೀವು ಮಾಡಲೇಬೇಕಾಗಿದ್ದಂತೆ ಅನಿವಾರ್ಯತೆ ಇತ್ತು. ಯಾಕಂದರೆ ಅವತ್ತಿನ ದಿವಸದಲ್ಲಿ ಭಾರತೀಯ ಜನತಾ ಪಾರ್ಟಿನ ಅಧಿಕಾರಕ್ಕೆ ತರೋದ್ರಲ್ಲಿ ಲಕ್ಷ್ಮಣ ಸವದಿ ಅವರು ಮುಂಚೂಣಿಯಲ್ಲಿದ್ದಂಥವ್ರು. ಈ ಹ್ಯಾಸ್ ತನು ಮನ ಧನ ಎಲ್ಲ ಸಹ ಅವರೇ ಹೇಳ್ಕೊಂಡಿರುವಂಥದ್ದು. ನಾನು ಎಲ್ಲ ಭಾರತೀಯ ಜನತಾ ಪಾರ್ಟಿಗೆ ನಾನು ಮಾಡಿಕೊಟ್ಟೆ, ಅದ್ರಿಗೋಸ್ಕರ ಮಾಡಿದ್ದಾರೆ, ನಾನು ಎಲ್ಲೂ ಕೇಳ್ಕೊಂಡಿರಲಿಲ್ಲ. ಇವತ್ತು ನಾನು ಅದೇ ಪ್ರೆಸ್ ಮೀಟಿಂದ ಬಂದಿರೋದು. ಅವ್ರು ಹೇಳಿದ್ರು, ಎಲ್ಲೂ ಸಹ ನಾನು ಕೇಳಿರಲಿಲ್ಲ ನಾನು ಉಪಮುಖ್ಯಮಂತ್ರಿ ಮಾಡ್ರಿ ಅಂತೇಳಿ. ಎಲ್ಲೋ ಒಂದು ಕಡೆಯಿಂದ ಭಾರತೀಯ ಜನತಾ ಪಾರ್ಟಿ ನಾನು ಉಪಮುಖ್ಯಮಂತ್ರಿ ಆಗಪ್ಪ ಅಂತಂದ್ರು, ಅದೇ ನಾನು, ಅದರಲ್ಲೇನು ತಪ್ಪಿಲ್ಲ. ಆದರೆ ಇಲ್ಲಿ ವಿಚಾರ ಬಂದಿರುವಂಥದ್ದೇನು ಅಂತಂದರೆ, when he is not coming from Bharatiya Janata Party, ಮೂಲತಃ RSS BJP, how can they claim that he is they have created his career? ಮೊದಲನೇದು. ಎರಡನೇದು, ಅವ್ರು ಹೇಳಿದ್ದು they have developed the career. ಅಲ್ಲ, career ಇತ್ತು, ಅದಕ್ಕೆ ಒಂದು ರೀತಿಯಲ್ಲಿ ಬೂಸ್ಟರ್ ಡೋಸ್ ಕೊಟ್ಟಿಲ್ಲ. ಈಗ ನೀವು ಅತಣಿ ಇತಿಹಾಸ ತೆಗೆದು ನೋಡಿದ್ರೆ 2008 ಆಚೆಗೆ they were not there in the system. ಕರೆಕ್ಟ್. ಲಕ್ಷ್ಮಣ ಸವದಿ ಅವ್ರು ಬಂದದಕ್ಕೆ ಭಾರತೀಯ ಜನತಾ ಪಾರ್ಟಿ ನೆಲ ಊರಿದ್ದಲ್ಲಿ. ಒಂದು ತಿಳ್ಕೊಂಬಿಡಿ, ಇವತ್ತೇನು ಭಾರತೀಯ ಜನತಾ ಪಾರ್ಟಿ ಸೋ ಕಾಲ್ಡ್ ನಾನು ಕೇಡರ್ ಬೇಸ್ ಅಂತ ಹೇಳ್ತಾರೆ, ನೀವು ಪ್ರತಿಯೊಂದು ರಾಜ್ಯದ ಎಕ್ಸಾಂಪಲ್ ತಗೊಳ್ಳಿ, ಪ್ರತಿಯೊಂದು ತಾಲೂಕು ಎಕ್ಸಾಂಪಲ್ ತಗೊಳ್ಳಿ, ಪ್ರತಿಯೊಂದು ಜಿಲ್ಲೆ ಎಕ್ಸಾಂಪಲ್ ತಗೊಳ್ಳಿ, ಪ್ರತಿಯೊಂದು ಜಿಲ್ಲೆಯಲ್ಲೂ ಅವರು ಬೇರೆ ಪಕ್ಷದಿಂದ ತಗೊಂಡಂಥ ನಾಯಕರಿಂದ ಅವ್ರು ಪಾರ್ಟಿ ಕಟ್ಟಿದ್ರೆ ವಿನಃ ಅವರೇ ಸ್ವತಃ ಅವರೇನೋ ನೀರು ಹಾಕಿ ಬೆಳೆಸಿಲ್ಲ ಅವರು. ಇಲ್ಲಿ ಬಂದಿರುವಂಥದ್ದೇನು, ಇವತ್ತು ನಮ್ಮ ನಾಯಕರುಗಳನ್ನ ಬೇಕಾದಷ್ಟು ಅವ್ರು ಹೇಳ್ತಾ ಇದ್ರು, 17 ಜನರನ್ನ ಕರ್ಕೊಂಡು ಯಡಿಯೂರಪ್ಪನವ್ರು ತುಂಬಾ ಕಷ್ಟಪಟ್ಬಿಟ್ರು. ಎಂತ ಕಷ್ಟ, ಯಾರು ಹೇಳಿದ್ರಪ್ಪ ನಿಮ್ಗೆ ಕಷ್ಟಪಡಕ್ಕೆ? ಏನಾದ್ರು ಜನ ಮ್ಯಾಂಡೇಟ್ ಕೊಟ್ಟಿದ್ರ ನಿಮಗೆ? 104 ಸೀಟ್ ನಿಮಗೆ ಕೊಟ್ಟಿದ್ರು, ನಮಗೆ 80 ಸೀಟ್ ಕೊಟ್ಟಿದ್ರು, ಅವ್ರಿಗೆ 36 ಸೀಟ್ ಕೊಟ್ಟಿದ್ರು. ನಾವು ಅವ್ರು ಸೇರ್ಕೊಂಡು ರಾಜಕಾರಣ ಮಾಡ್ತಾ ಇದ್ವಿ. ಒಂದ್ ನಿಮಿಷ, ನಾನು ಯಾಕೆ ವಿಚಾರ 80 ಸೀಟ್ ಬಂದವ್ರಿಗೆ ಅಧಿಕಾರ ಬೇಕು, 104 ಬಂದವ್ರಿಗೆ
ನೋಡಿ ಸಂವಿಧಾನ failed to run the government. ಅಲ್ಲಲ್ಲ ಸಂವಿಧಾನಿಕವಾಗಿ Save the government. Run is secondary. Save the government. ಕಾನ್ಸ್ಟಿಟ್ಯೂಷನಲ್ಲಿ ನನಗೆ ಒಂದು ಪ್ರಾವಿಷನ್ ಇದೆ. ನನಗೆ ಮ್ಯಾಂಡೇಟ್ ಬಂದ ಮೇಲೆ ನಾನು ಇನ್ನೊಂದು ಪಾರ್ಟಿ ಜೊತೆಗೆ ಸೇರಿ ಒಮ್ಮತದಿಂದ ಸರ್ಕಾರ ರಚನೆ ಮಾಡುವಂತ ಸಾಧ್ಯತೆ ಈ ಸಂವಿಧಾನ ನನಗೆ ಕೊಟ್ಟಿದೆ. ಅದರಂತೆ ನಾವು ಮಾಡಿದ್ವಿ. ಆವತ್ತಿನ ದಿವಸ 17 ಜನರನ್ನ ಮೇಡಮ್ ನಾನು ಮಾತಾಡ್ಲಿಲ್ಲ, ನೀವು ಮಾತಾಡ್ಬೇಕು. 17 ಜನರನ್ನ ಇವ್ರು ಕರ್ಕೊಂಡು ನಾನು ಇಷ್ಟೊಂದು ಕಷ್ಟಪಟ್ಟು ಬಿಟ್ಟೆ. ಎಂಥ ಒಂದು ಕಷ್ಟ ಸಂಗತಿಯಲ್ಲಿ ಅವ್ರಿಗೆ ನಾನು ಯಾರು ಮಾಡಕ್ ಹೇಳಿದ್ರು? ನಿಮ್ಗೆ ಮಾಡೋದಕ್ಕೆ ಯಾರು ನಾವು ಇದನ್ನು ಅರ್ಶನ ಕುಂಕುಮ ಇಟ್ಟು ಹೇಳಿದ್ವಾ ನಿಮಗೆ ದಯವಿಟ್ಟು ಮಾಡಿ ಅಂತ ಹೇಳಿ ಸರ್ಕಾರನ? ಇಲ್ಲ ತಾನೇ. ಮತ್ತೆ ಸರ್ಕಾರನ ಯಾಕೆ ಮಾಡಿದ್ರಿ ನೀವು? ಇಂಥ ಇಕ್ಕಟ್ಟು ಪರಿಸ್ಥಿತಿಗೆ ಯಾಕೆ ತಗೊಂಡ್ಬಂದ್ರಿ ನಿಮ್ಮನ್ನು ನೀವು? ಇವತ್ತು ಬಂದಿರೋ ವಿಚಾರ ಏನು ಅಂತಂದ್ರೆ ಕಾರ್ಯಕರ್ತರಿಗೆ ನಾವು ಟಿಕೆಟ್ ಕೊಟ್ಬಿಡ್ತೀವಿ, ಕಾರ್ಯಕರ್ತರಿಗೆ ಬೆಳೆಸ್ಬಿಡ್ತೀವಿ. ಕಾರ್ಯಕರ್ತರಿಗೆ ಅಲ್ಲೊಂದು ನಿಮಿಷ ನಿಖಿಲ್, ಕಾರ್ಯಕರ್ತರಿಗೆ ಏನಾದ್ರು ಬೆಳೆಸ್ಬಿಡುವಂತ ಭಾರತೀಯ ಜನತಾ ಪಾರ್ಟಿಗೆ ಏನಾದ್ರು ಒಂದ್ ಸ್ವಲ್ಪನಾರು ಇದಿದ್ರೆ ಇವತ್ತು ಕಾರ್ಯಕರ್ತರಿಗೆ ಎಷ್ಟು ಜನಕ್ಕೆ ಬೋರ್ಡ್ ಚೇರ್ಮನ್ ಮಾಡಿದ್ರು, ಕಾರ್ಯಕರ್ತರಿಗೆ ಅವ್ರದ್ದಾದಂತ ಶಾಸಕರಿಗೆ ಎಷ್ಟು ಜನ ಮಂತ್ರಿ ಮಾಡಿದ್ರು ಇವರು? 2019 ಆದ್ಮೇಲೆ ಎಷ್ಟು ಜನಕ್ಕೆ ಬಂದಿರೋ 17 ಜನರಿಗೂ ಡಿಸೆಂಟ್ಸಿಗಳು ಕರ್ಕೊಂಡು ಮಂತ್ರಿಗಳು ಮಾಡಿದ್ರು. ಅವ್ರ ಕಾರ್ಯಕರ್ತರನ್ನು ಬಿಟ್ಟು ಅವತ್ತು ಶಾಸಕರುಗಳನ್ನ ಬಿಟ್ರು. ಇವತ್ತು ಕಾರ್ಯಕರ್ತರನ್ನ ಯಾಕೆ ಜ್ಞಾಪಕ ಆಗ್ತಾ ಇದೆ? ಚುನಾವಣೆ ಬಂತು ಅಲ್ಲ, ಈಗ ಚುನಾವಣೆ ಹೋಗಿ ಧ್ವಜ ಕಟ್ಟಬೇಕು ಅಂದ್ರೆ ಕಾರ್ಯಕರ್ತರೇ ನಾವು ಒಂದ್ ನಿಮಿಷ ಬಾವುಟ ಕಟ್ಟಕ್ಕೆ ಇವತ್ತು ಕಾಂಗ್ರೆಸ್ ಅವರು ಬಾವುಟ ಕಟ್ಟಕ್ಕೆ ಒಪ್ಪಂದ ಕೊಡ್ತಾರೆ, ಔಟ್ಸೋರ್ಸ್ ಮಾಡ್ತಾರೆ. ಬಿಜೆಪಿ ನಲ್ಲಿ ಲಾತಾ ತಿಂದುಕೊಂಡು ಬಾವುಟ ನಮ್ಮ ಕಾರ್ಯಕರ್ತರು ಕಟ್ತಾರೆ. 800 ಕೋಟಿ ಆಫೀಸ್ ನಮ್ಮ ಹತ್ರ ಇಲ್ಲ, 800 ಕೋಟಿ ಆಫೀಸ್ ಅವ್ರ ಹತ್ರ ಇರೋದು. ಔಟ್ಸೋರ್ಸಿಂಗ್ ಅಂತ ಏನಾದ್ರು ಬಂದ್ರೆ ಕಟ್ತಿರ್ಬಿಡಿ, ಅದೆಲ್ಲ ಬೇರೆ ಪ್ರಶ್ನೆ ಅಲ್ಲ. ನಾವು 135 ವರ್ಷದಿಂದ ಕಟ್ತಾ ಇದ್ವಿ. ನಾವು ಕಾಂಗ್ರೆಸ್ನವರು 135 ವರ್ಷದಿಂದ ಕಟ್ತಾ ಇದ್ವಿ. ಜನತಾ ಪಾರ್ಟಿ ಹೇಳಿದಿರಿ ಅಪ್ಪ, ಹೇಳಿದಿರಿ, ಇಬ್ರು ಹೇಳಿದಿರಿ. ವ್ಯಕ್ತಿಗಳಿದ್ದಾರೆ. ಎಂಟಿಬಿ ನಾಗರಾಜ್ ಅವರು ಬಡವರಿದ್ದಾರೆ ನೋಡಿ. ಎಂಟಿಬಿ ನಾಗರಾಜ್ ಅವರು ಬಡವರಿದ್ದಾರೆ. ಎಂಟಿಬಿ ನಾಗರಾಜ್ ಅವರು ಬಡವರು, ಪಾಪ ಬಡ ರೈತ. ಎಂಟಿಬಿ ನಾಗರಾಜ್ 1700 ಕೋಟಿ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಎಂಟಿಬಿ ನಾಗರಾಜ್ ಅವರು ಬಡವರು. ಇವ್ರಿಗೆ ಕಣ್ಣಿಗೆ ಕರ್ಕೊಂಡಾಗ ಎಥಿಕ್ಸ್ ಇರ್ಲಿಲ್ಲ. ಮತ್ತೆ 8-10 ಜನ ಜೆಡಿಎಸ್ ಎಂಎಲ್ಎಗಳನ್ನ ಕರ್ಕೊಂಡಾಗ ಎಥಿಕ್ಸ್ ಇರ್ಲಿಲ್ಲ. ಇವಾಗ ಯಾವ ಎಂಎಲ್ಎನು ಕರ್ಕೊಂಡೋಗಿಲ್ಲ. ಹಿಂದಿನ ಮನೆಯಿಂದ ಕರ್ಕೊಂಡೋಗಿದ್ದಂತ ಪಾರ್ಟಿ ಏನಾದ್ರು 2008ರಿಂದ ಇಡೀ ದೇಶ ನೋಡಿರುವ ಬರೀ ಭಾರತೀಯ ಜನತಾ ಪಾರ್ಟಿ ಮಾತ್ರನೇ. ಜನತಾ ಪಾರ್ಟಿ ಮಾಡಿದಂತ ಡಾಕ್ಟರ್ ಇವತ್ತಿನ ದಿನ ಅಟ್ಲೀಸ್ಟ್ ಅನಿಲ್ ಅವ್ರ ಪಕ್ಷಕ್ಕೆ ಕರ್ಕೊಳ್ಳೋದ್ರ ಬಗ್ಗೆ ಮಾತಾಡಬಾರ್ದಪ್ಪ. ಇವತ್ತೇ ಕರ್ಕೊಂಡಿದ್ದೀರಿ ನೀವು ಲಕ್ಷ್ಮಣ ಸವದಿನ. ಯಾವ ಮಾರಲ್ ರೈಟ್ ಬಿಡಿಯಪ್ಪ, ಅದೆಲ್ಲ ಪ್ರಶ್ನೆ ಬೇರೆ. ನೋಡಿ, ದೇರ್ ಇಸ್ ನಥಿಂಗ್ ರಾಂಗ್ ಇನ್ ಪಾಲಿಟಿಕ್ಸ್. ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್, ವಾರ್ ಅಂಡ್ ಪಾಲಿಟಿಕ್ಸ್. ಎವ್ರಿಥಿಂಗ್ ಇಸ್ ಫೇರ್. ಆಯ್ತಾ? ಇನ್ನೂ ಒಂದ್ ಮಾತು, ಇವ್ರು ಹೇಳಿದ್ರಲ್ಲ ಮ್ಯಾಂಡೇಟು ಅದು ಇದು ಅಂತ. ಚರಣ್ ಗೌಡ್ರೆ ನೀವ್ ಹೇಳಿ, ಅವ್ರಪ್ಪ ನಾಳೆಗೂ ಸಿಎಂ ಆಗಲ್ಲ ಅಂತ ಹೇಳ್ದಂತವ್ರು ಬಂದು ನಿಮ್ಮನೆಗೆ ಬಂದು ನಿಂತ್ಕೊಂಡು ನಿಮ್ಮನ್ನ ಸಿಎಂ ಮಾಡಿದ್ರಲ್ಲ. ಸಂವಿಧಾನ ಅವಕಾಶ ಕೊಡುತ್ತೆ ಅನ್ಬಿಟ್ಟು ಮಾಡೋದೇ ಆದ್ರೆ ನೈತಿಕತೆ ಅನ್ನೋದು ಒಂದ್ ಮಾತಿದೆ, ಇರ್ಬೇಕು. ಸ್ವಾಭಿಮಾನ ಅನ್ನೋದು ಒಂದ್ ಮಾತಿದೆ, ವರ್ಚಸ್ಸು, ವೈಯಕ್ತಿಕ ಮಾತಿಗೆ ತೂಕ, ಮಾತಿಗೆ ಅರ್ಥ ಅನ್ನೋದು ಒಂದ್ ಮಾತಿದೆ. ನಮ್ಗೆ ಬರೀ ಅದೊಂದೇ ಹೇಳಿಲ್ಲ, ಅವ್ರ ಅಪ್ರಾಣೆ CM ಆಗಲ್ಲ, ಆಮೇಲೆ ಅವ್ರ ಅಪ್ರಾಣೆ ಈ ಪಾರ್ಟಿ ಇರಲ್ಲ, ಒಂದು ಸಿಂಗಲ್ ನಂಬರು, ಸಿಂಗಲ್ ಡಿಜಿಟು, ಆಮೇಲೆ ಇದು BJP B ಟೀಮ್ ಒಂದವ್ರಿಗೆ ನಾವು 2018ರಲ್ಲಿ ಉತ್ತರ ಕೊಟ್ವಿ. ಈಗ ಕುಟುಂಬ ರಾಜಕಾರಣ ಅಂತ ಮಾತಾಡ್ತಿದ್ರಲ್ಲ ತಲೆ ಪ್ರತಿಷ್ಠೆಗಳು, ಅವ್ರಿಗೂ ಉತ್ತರ ಕೊಟ್ಟಿದ್ದೀವಿ. ಅನಿವಾರ್ಯ ಪರಿಸ್ಥಿತಿಯಲ್ಲಿ ಪಾರ್ಟಿನೇ ಉಳಿಸ್ಕೊಬೇಕಾದಾಗ ಮಾತ್ರ ಕೊಟ್ಟಿದ್ದೀವಿ. ಇಂಥ ಕಾರ್ಯಕರ್ತರು ಇರೋಂಥ ಸಮಯದಲ್ಲಿ ನಮಗೆ ಕುಟುಂಬದ ಅವಶ್ಯಕತೆ ಇಲ್ಲ ಅಂತಲೂ ಉತ್ತರ ಕೊಟ್ಟಿದ್ದೀವಿ. ಲಕ್ಷ್ಮಣ ಸವದಿಯವ್ರ ಬಗ್ಗೆ ಹೇಳ್ತಾವ್ರೆ. ಲಕ್ಷ್ಮಣ ಸವದಿಯವರು ಮೂಲತಃ JDS ಜನತಾ ಪರಿವಾರದವರು. ನೀವು ಯಾಕೆ ಅಷ್ಟೊಂದು ಕಿತ್ತಾಡ್ತೀರಾ? ಜನತಾ ಪರಿವಾರದವರಿಂದ ಕರ್ಕೊಂಡೋಗ್ಬಿಟ್ಟು 2008ರಲ್ಲಿ ನಮ್ಮಲ್ಲಿ ಗೆದ್ದವ್ರು, 4ರಲ್ಲಿ ನಮ್ಮಲ್ಲಿ ಗೆದ್ದವರು, 13ರಲ್ಲಿ ಗೆದ್ಬಿಟ್ಟು 18ರಲ್ಲಿ ಸೋತಿರೋರನ್ನ ಕರ್ಕೊಂಡೋಗಿ ಉಪಮುಖ್ಯಮಂತ್ರಿ ಮಾಡುವಂತ ಯಾರು ಹೇಳಿದ್ರು? ನಿಮ್ಮ ಕಾರ್ಯಕರ್ತರ? ಇಲ್ಲ ಏನನ್ನ ರಾಮ ಜನ್ಮಭೂಮಿ ಹೋರಾಟಗಾರರ? ಯಾಕೆ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡಿದ್ದು? ಪರ್ಯಾಯ ನಾಯಕತ್ವ ಬೇಕಾಗಿತ್ತ? ಪರ್ಯಾಯವಾಗಿ ಅಲ್ಲಲ್ಲ, ಇದು ಇಷ್ಟೇ. ಆಲ್ ಇಂಡಿಯಾ ಗಾಣಿಗ ಅಸೋಸಿಯೇಷನ್ನಲ್ಲಿ ಪ್ರಹ್ಲಾದ್ ಮೋದಿ ಅವರು ಪ್ರೆಸಿಡೆಂಟು, ಇವರು ವೈಸ್ ಪ್ರೆಸಿಡೆಂಟ್.
ಅಲ್ಲೆಲ್ಲೋ ನಿಮ್ಮ ಕ್ಯಾಸ್ಟ್ ಕನೆಕ್ಷನ್ ಮಾಡಬೇಕು ಅಂತ ಮಾಡಿಬಿಟ್ಟು ಇಲ್ಲಿ ಉಪಮುಖ್ಯಮಂತ್ರಿ ಮಾಡಿಬಿಟ್ಟು ಯಡಿಯೂರಪ್ಪನವ್ರು ನೋವು ಮಾಡಿ ಯಡಿಯೂರಪ್ಪನವ್ರಿಗೆ ಏನು ನೋವು, ಅಲ್ಲಿಂದ ಆಜ್ಞೆ ಬಂತು ಪಕ್ಕದಲ್ಲಿ 3 ಜನ ಉಪಮುಖ್ಯಮಂತ್ರಿ ಇರಬೇಕು ನಾನು ಅಂತ ಏನೋ ಪ್ರಣಾಳಿಕೆ ಮಾಡಿದ್ರಾ ಯಡಿಯೂರಪ್ಪನವರು? ನಾನು ಮುಖ್ಯಮಂತ್ರಿ ಆಗಬೇಕಾದ್ರೆ ಎಲ್ಲ ಜನಾಂಗದ 3 ಉಪಮುಖ್ಯಮಂತ್ರಿಗಳನ್ನ ತಗೊಂಡೇ ನಾನು ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿದ್ರ? ಯಡಿಯೂರಪ್ಪನವ್ರು ಸುತ್ತ ಶರಪಂಜರ ಎಣೆದು 3 ಮುಖ್ಯಮಂತ್ರಿಗಳನ್ನ ಹಾಕ್ಬಿಟ್ಟು ಯಡಿಯೂರಪ್ಪನವ್ರು ಹೋದ್ಮೇಲೆ ಬೊಮ್ಮಾಯಿ ಪಕ್ಕದಲ್ಲೂ 3 ಮುಖ್ಯಮಂತ್ರಿ ಆಗ್ಬೇಕಾಯ್ತು ಅಂದರೆ ಏನು ನಿಮ್ದು? ಹಂಗಾದ್ರೆ ನೀವು ನಿಮ್ಮದೇ ಸತ್ಕಾರ ಇತ್ತು, ಓಕೆ ಉಪಮುಖ್ಯಮಂತ್ರಿ ಸೃಷ್ಟಿ ಮಾಡೋಂಗಿಲ್ಲಪ್ಪ JDSನವ್ರ ಜೊತೆ ಸರ್ಕಾರ ಮಾಡಿದ್ದೀವಿ ಅಂತ ಇಟ್ಕೊಳ್ಳಿ, ಅವಾಗ ಉಪಮುಖ್ಯಮಂತ್ರಿ ಬರೋಂಥ ಪ್ರಶ್ನಾತೀತ ನಾಯಕರು ಯಡಿಯೂರಪ್ಪನವರು ಅಂತೀರಾ, ಹೋರಾಟಗಾರರು ಯಡಿಯೂರಪ್ಪನವರು ಅಂತೀರಾ, ಈ ಪಕ್ಷನೇ ಕಟ್ಟಿದ್ದು ಯಡಿಯೂರಪ್ಪನವರು ಅಂತೀರಾ, ಆಪರೇಷನ್ ಮಾಡಿದ್ದು ಯಡಿಯೂರಪ್ಪನವರು, ನೋವು ತಿಂದಿದ್ದು ಯಡಿಯೂರಪ್ಪನವರು, 3 ಜನ ಉಪಮುಖ್ಯಮಂತ್ರಿ ಮಾಡಿ ಅಂತ ಯಡಿಯೂರಪ್ಪನವ್ರು ಹೇಳಿದ್ರ? ಬಯಸಿ ಭಾವನ ಮದುವೆ ಆಗಿದ್ರ ಅವರು? ಇವ್ರು ಇದನ್ನ ಬೇಕು ನನಗೆ ಇದು ಬೇಕು ಅಂತ ಆಗಿದ್ರ? ಯಾಕೆ ಅವ್ರ ಪಕ್ಕದಲ್ಲಿ ಸುತ್ತ ಪಂಜರ ಎಣದ್ರ? ಆಮೇಲೆ ಒಂದು 8 ತಿಂಗಳು ಯಾಕೆ ಒಬ್ಬರನ್ನೇ ಮುಖ್ಯಮಂತ್ರಿ ಇಟ್ಟಿದ್ರ? ಯಾಕೆ ಮಾಡಿಲ್ಲ? ಅದಾದ್ಮೇಲೆ ಕೋವಿಡ್ ಬಂತು, ಆ ಎಲೆಕ್ಷನ್ ಫೇಸ್ ಮಾಡಿದ್ರ, ಕೋವಿಡ್ ಬಂತು, ಕೋವಿಡ್ಗಳಲ್ಲಿ ಹೆಂಗೆ ಕೋವಿಡ್ನ ಸಿಚುಯೇಷನ್ ಹೆಂಗೆ ಹ್ಯಾಂಡಲ್ ಮಾಡಿದ್ರ? ಇಡೀ ಸರ್ಕಾರ ದುರಾಸೆ ಬಿದ್ದು ನಾನು ಸರ್ಕಾರ ಮಾಡಲೇ ತಿರಬೇಕು, 2 ಪಕ್ಷಗಳನ್ನ ಮುಗಿಸ್ಬೇಕು ಅಂತ ಹೇಳಿ ಪ್ರಜಾಪ್ರಭುತ್ವದ ವಿರುದ್ಧ ನೀವು ಹೋದಾಗ ಇದೆಲ್ಲ ಹಾಗೇ ಆಗುತ್ತೆ. ಕರ್ಕೊಂಡೋಗಿ ಉಪಮುಖ್ಯಮಂತ್ರಿ ಕೊಟ್ರಲ್ಲ, ನೆಕ್ಸ್ಟ್ ಅವ್ರಿಗೆ ಸೀಟ್ ಕೊಡಬೇಕು ಅಂತ ಒಂದು ಕನಿಷ್ಠ ಜ್ಞಾನ ಬೇಡವಾ? ನೀವು ರಾಷ್ಟ್ರೀಯ ಪಕ್ಷದವರು ಇವ್ರನ್ನೆಲ್ಲನೂ ಒಂದು ಅಕಾಮಡೇಟ್ ಮಾಡಬೇಕು. ನಾವು ಮಾಡಿದ ಉಪಮುಖ್ಯಮಂತ್ರಿ ತ್ಯಾಗ ಮಾಡಿ ಅಂತ ಹೇಳ್ತಾರೆ, ಯಾರು ಸರ್ ತ್ಯಾಗ ಮಾಡ್ತಾರೆ? ಉತ್ತುಂಗ ಕುಂಡಿಸ್ತವ್ರು ಇವರೇ ತಾನೇ ತಗೊಂಡೋಗಿ. ಕುಂಡಿಸಿದ್ಮೇಲೆ ಏನಾಗುತ್ತೆ ನಾಳೆ ಮಹೇಶ್ ಕುಮಟಳ್ಳಿದು ಅಲ್ಲಿಲ್ಲ ಅಂದ್ರೆ ಆಲ್ಟರ್ನೇಟಿವ್ ಎಲ್ಲಿ ಕೊಡ್ಬೇಕು? ಬೈ ಎಲೆಕ್ಷನ್ ಅಲ್ಲಿ ಬಂದಾಗ ಇವತ್ತು ಅವ್ರು ಹೇಳಿದ್ದು, ಬೈ ಎಲೆಕ್ಷನ್ ಅಲ್ಲಿ ಬಂದಾಗ ಇವತ್ತು ನಾನು ಪ್ರೆಸ್ ಮೀಟ್ ನಲ್ಲಿ ಇದ್ದೆ, ಬೈ ಎಲೆಕ್ಷನ್ ಅಲ್ಲಿ ಬಂದಾಗ ಯಡಿಯೂರಪ್ಪನವರು ಮತ್ತು ಬೊಮ್ಮಾಯಿ ಅವರು ಪಕ್ಕದಲ್ಲಿ ಕೂತ್ಕೊಂಡು ನೋಡಪ್ಪ ಅತನಿ ನೆಕ್ಸ್ಟ್ ನೀನ್ ನೋಡ್ಕೊಳ್ಬೇಕು, ಅದು ಬೈ ಎಲೆಕ್ಷನ್ ಅಲ್ಲಿ ಹೇಳಿರುವಂತದ್ದು. ಅವ್ರಿಗೆ ಸ್ಪರ್ಧೆ ಅವತ್ತು ಕುಮಟಳ್ಳಿನ ಗೆಲ್ಲಿಸ್ಕೊಂಡು ಬಂದ ಮೇಲೆ ಒಂದ್ ನಿಮಿಷ ಅಲ್ಲ, ಯಡಿಯೂರಪ್ಪನವ್ರು ಕೊಟ್ಟು ಭಾಷೆಯನ್ನ ಯಾವತ್ತು ತಪ್ಪಲ್ಲ ಅನ್ನೋ ಒಂದು ದಿಕ್ಕಿನಲ್ಲಿ ನಾನು ಹೋಗ್ತಾ ಇದ್ದೆ. ಯಡಿಯೂರಪ್ಪನವ್ರು ಬೇರೆ ಪಾರ್ಟಿಯಿಂದ ಕರ್ಕೊಂಬಂದಂತವ್ರಿಗೆ ಎಷ್ಟೇ ಕಷ್ಟ ಆದ್ರೂ ಸಹ ಮಂತ್ರಿ ಮಾಡಿದಂತವ್ರು. ನನಗೆ ಯಾವುದೇ ಕಾರಣಕ್ಕೂ 25 ವರ್ಷಗಳಿಂದ ಸತತವಾಗಿ ದುಡ್ಡಿದ್ದೀನಿ, ನಿಷ್ಠೆಯಿಂದ ನಾನು ಪಾರ್ಟಿ ಹಂಗಲ್ಲ ಮೇಡಮ್, ಒಂದ್ ನಿಮಿಷ ಕೇಳಿ. ಈಗ ಯಡಿಯೂರಪ್ಪನವರು ಕಾಟ ಕೊಡೋದಕ್ಕೆ ಮಾಡಿದ್ರು, ಇನ್ನೊಂದಕ್ಕೆ ಯಾವ್ದಕ್ಕೋ ಬೇಡ. ನಾನು ಹೇಳ್ತಿರೋದು ಇಷ್ಟೇ, ಇವತ್ತು ಲಕ್ಷ್ಮಣ ಸವದಿ ಹೇಳಿರುವಂತ ವಿಚಾರ ಏನು, ನನಗೆ ಅವರು ಭಾಷೆ ಕೊಟ್ಟಿದ್ರು, ನನಗೆ ಭಾಷೆ ಕೊಟ್ಟ ಮೇಲೆ ಬೇರೆಯವ್ರನ್ನ ಭಾಷೆಯನ್ನ ಉಳಿಸ್ದಂಗೆ ನನಗೆ ಕೊಟ್ಟಿರೋ ಭಾಷೆನ ಯಾಕೆ ಉಳಿಸ್ಕೊಳ್ತಾ ಇಲ್ಲ? ನನಗೆ ಕೊಟ್ಟಿರುವಂತ ಭಾಷೆಗೋಸ್ಕರ ನಾನು ಇಷ್ಟು ದಿವಸ ನಾನು ಕಾಯ್ಕೊಂಡು ನಿಂತ್ಕೊಂಡಿದ್ದೆ. ಎಲೆಕ್ಷನ್ ಅಲ್ಲ, ಬಟ್ ಗೆಲುವೆ ಮಾನದಂಡ ಅಲ್ವಾ? ಗೆಲುವೆ ಮಾನದಂಡ. ನಾನು ಇದ್ದೆ, ನಾನು ಅದರೊಳಗಿದ್ದೆ ಅಂತ. ಲುಕಿಂಗ್ ಅಟ್ ದ ಸ್ಟಾಟಿಸ್ಟಿಕ್ಸ್ ಆಲ್ಸೋ ಐ ಕ್ಯಾನ್ ಗಿವ್ ಯು. ಅವರು ಹೋದ್ ಸರಿ ಸೋತಿರೋದೇ 3,000 ಎಲ್ಲ 3,000 ಸೋತಿರುವಂತದ್ದು. ಡಿವೈಡೆಡ್ ಬೈ 2 ಅಂದ್ರೆ 15 ಆಮೇಲೆ ಸತತವಾಗಿ 2008 2013 ಆಪರೇಷನ್ ಲಿಂಗಾಯತಕ್ಕೆ ಅಲ್ಲ ಶರಣಗೌಡ್ರು ಹೇಳ್ತಾರೆ. ನಾನು ಬಿಜೆಪಿಗೆ ಹೇಳಿದಷ್ಟು ಕಾಂಗ್ರೆಸ್ಗೂ ಹೇಳ್ಬೇಕಾಗುತ್ತೆ. SM ಕೃಷ್ಣ ಅವ್ರಿಗೆ ಈ ರಾಜ್ಯದಲ್ಲಿ ಅತಿ ಹೆಚ್ಚು ಮೆಜಾರಿಟಿ ಕೊಟ್ಟಿದ್ರು. SM ಕೃಷ್ಣ ಅವ್ರಿಗೆ ಕ್ಯಾಂಡಿಡೇಟೇ ಬೇಕಾಗಿರ್ಲಿಲ್ಲ. 10 ಜನ ಗೆದ್ದಿದ್ದವ್ರನ್ನ 8 ಜನ JDS ಇಂದ ಕರ್ಕೊಂತಿರಲ್ಲ, ವಿಕೃತ ಮನಸ್ಸಲ್ವಾ ನಿಮ್ದು? ಮೆಜಾರಿಟಿ ನಿಮ್ಗೆ ಬೇಡ ಅಂದ್ರೂ 2 ಗೌರ್ಮೆಂಟ್ ಮಾಡೋ ಮೆಜಾರಿಟಿ ಕೊಟ್ಟ ಮೇಲೂ ನೀವು 8 ಜನ ಗೆದ್ದವ್ರನ್ನ 8 ಜನ ಕರ್ಕೊಂತೀರಾ, ಅದಾಯ್ತು. ಆಮೇಲೆ ನಮ್ದು ಯಾವ್ದೋ ಒಂದು ಸಣ್ಣದ ಯಾವಾಗ ಇದೊಂದು ಪ್ರಶ್ನೆ ನೀವೇ ಹೇಳ್ತೀರಿ, ನೀವೇ ಉತ್ತರ ಕೊಡಿ. ಅಲ್ಲ, ನೀವೇ ಉತ್ತರ ಕೊಡಿ ಇದಕ್ಕೆ. ಚರಣ್ಗೌಡ್ರೆ ಯಾವಾಗ ಹೇಳ್ತೀವಿ ಇವ್ರನ್ನ ಕರ್ಕೊಂಡ್ಬಿಟ್ರಿ, ಇವ್ರು ಹೋಗ್ಬಿಟ್ರು ಅಂತ. ಸರ್, ಕರ್ಕೊಳ್ಳಕ್ಕೆ ಅವ್ರು ರೆಡಿ ಇರ್ಬೇಕಲ್ವಾ ಬರೋದಿಕ್ಕೆ? ಚಪ್ಪಾಳೆ ಅಲ್ವಾ ಇದು? 2 ಕೈ ಇದೆ. ಈಗ ಈಗಲೂ ಅಷ್ಟೇ ಅನಿಲ್ ಅವ್ರು ಕೇಳಿದ್ರಲ್ಲ, ಅಲ್ಲ ಅದನ್ನ ಹೇಳ್ತಾರೆ. ಅನಿಲ್ ಅವ್ರು ಕೇಳಿದ್ರು, ನಿಮ್ಗೆ ಯಾರು ಹೇಳಿದ್ರು ಕರ್ಕೊಂಡೋಗಿ ಸರ್ಕಾರ ಮಾಡು ಅಂತ? ಕರ್ಕೊಂಡು ಹೋಗುವಲ್ಲ, ಅವ್ರು ಬರಕ್ ರೆಡಿ ಇದ್ರು, ಇವ್ರು ಕರ್ಕೊಂಡ್ರು. ನಾನು ಒಂದು ನಿಮಿಷ, ಶಾಸಕರನ್ನ ಹೆಂಗ ಅಸ್ಥಿರತೆ ಮಾಡ್ತಾರೆ ಅಂದ್ರೆ ಇದೊಂದು ಪ್ಲಾನ್ಡ್. ಒಬ್ಬ ಚುನಾಯಿತ ಸದಸ್ಯನಿಗೆ
ಅನುದಾನ ಇದು ಶಾಸಕ ಸ್ಥಾನ ಎಷ್ಟು ಇಂಪಾರ್ಟೆಂಟು, ಅನುದಾನನೂ ಅಷ್ಟೇ ಇಂಪಾರ್ಟೆಂಟ್. ಹೌದೌದು. ಅನುದಾನನ ಕಟ್ಟಿ ಕೈ ಕಟ್ಟಿ ಬಾಯಿ ಕಟ್ಟಿ ಕುಂಡಿಸ್ಬಿಡ್ತಾರೆ. ನೀನು ಏನನ್ನ ಆಪರೇಟ್ ಮಾಡಬೇಕು ಅಂದರೆ ಬಾಯಲ್ಲಿ ಅಂತಾರೆ. ಅವತ್ತು ನಮ್ದು ಹತ್ತೆ ಇದ್ದಿದ್ದು 8ಕ್ಕೆ ನಿಮಗೆ ಎಲೆಕ್ಷನ್ ಇಲ್ವಲ್ಲ, 1/3 ನೀವು ಬನ್ನಿ ಜಾಯ್ನ್ ಆಗಿ ಅಂತ. ಅದು ದುರಾಸೆ. ಆ ದುರಾಸೆ ಆದಮೇಲೆ ಆ ದುರಾಸೆ ನಂತರ SM ಕೃಷ್ಣ ಅವರಿಗೆ ಈ ರಾಜ್ಯದ ಜನ ಎಂಥ ಬುದ್ಧಿ ಕಲಿಸಿದ್ರು. ನಿಮ್ಗೆ ಇದು ಕೊಟ್ಟಿದ್ದು 140 ಸೀಟ್ಗೆ ವಾಪಸ್ ಪರ್ಯಾಯ ಕೊಟ್ಟಿದ್ದು 57 ಸೀಟ್ ನಿಮಗೆ. ಅಂದ್ರೆ ನಿಮಗೆ ದುರಾಸೆ ಆಯ್ತು. ಇದೇ ಸಿದ್ದರಾಮಯ್ಯನವರು ಅರ್ಲಿ ಎಲೆಕ್ಷನ್ ಕರೆದೋಗಿದ್ದವರು. ಇದೇ ಸಿದ್ದರಾಮಯ್ಯನವರು ಏನು ಮಾಡಿದ್ರು, ಇವ್ರಿಗೂ ಸದೃಢವಾಗಿ ಮೆಜಾರಿಟಿ ಇತ್ತು, ಅಲ್ಲಿ ಕರೆದ್ರು, ಎಲ್ಲರಿಗೂ ಅನುದಾನ ಬರ್ಕೊಟ್ರು. ಯಾರನ್ನ ಚಲುವರಾಯ ಸ್ವಾಮಿನ ಕರೆದ್ರು, ರಮೇಶ್ ಪಂಡಿತ್ ಸಿದ್ದೇಗೌಡನ ಕರೆದ್ರು, ಎಲ್ಲರನ್ನೂ ಬರೆದು ಬಾಲಕೃಷ್ಣನ್ ಬರೆದು ಕೊಟ್ಟರು. ಎಷ್ಟರಲ್ಲಿ ಸೋತ್ರ, ಕರ್ಕೊಂಡೋದ್ಮೇಲೆ ಗೆಲ್ಸ ತಾಕತ್ತಿರ್ಬೇಕು. 50 ಸಾವಿರ ಓಟಲ್ಲಿ ಸೋತರು. ಬಂಡಿ ಸಿದ್ದೇಗೌಡ 50,000, ಚಲುವರಾಯ ಸ್ವಾಮಿ 50,000, ಬಾಲಕೃಷ್ಣ 50,000 ಓಟಲ್ ಸತ್ರು. ಅಖಂಡ ಜಮೀರ್ ಮಾತ್ರ ಗೆದ್ದಿದ್ದು ಅಷ್ಟೇ. ಅಲ್ಲಿ ಬಿಟ್ರೆ ಇಕ್ಬಾಲ್ ಅನ್ಸಾರಿನೂ ಸೋತ್ರು. ಹೋದ 8ನಲ್ಲಿ ಇಬ್ಬರೇ ಗೆದ್ದಿದ್ದು. ಅಲ್ಪಸಂಖ್ಯಾತರ ಡಾಮಿನೇಟೆಡ್ ಕ್ಷೇತ್ರಗಳಾಗಿರೋದ್ರಿಂದ ಮಾತ್ರ ಗೆದ್ದಿದ್ದು. ಪುಲಿಕೇಶಿ ನಗರ ಮತ್ತು ಚಾಮರಾಜಪೇಟೆ ನಿರ್ಣಾಯಕವಾಗಿ ಅಲ್ಪಸಂಖ್ಯಾತರಿದ್ರು ಅಂತ ಗೆಲ್ಸಿದ್ರು, ಇಲ್ಲಾಂದ್ರೆ ಅವ್ರನ್ನೂ ಕಳಿಸೋರು ಮನೆಗೆ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಈ ಸಣ್ಣ ಪಾರ್ಟಿಗಳ ಮೇಲೆ ಈ ದೊಡ್ಡ ಪಾರ್ಟಿಗಳು ಸವಾರಿ ಮಾಡಕ್ಕೆ ಹೋದಾಗ ಅವ್ರು ಮಾಡಿದ್ದೇ ಇವ್ರು ಉಣ್ಣೋದು. ಇಲ್ಲಿ ಏನ್ ಮಾಡ್ತಾರ, ಈ ಪಾಪ ಮಾಡ್ತಾರ, ಅದನ್ನ ಇವರೇ ಉಣ್ಬೇಕಾಗುತ್ತೆ. ಆಯ್ತು, ಒಂದು ಬ್ರೇಕ್ ಹೋಗಿ ಬರ್ತೀನಿ. ಅನಿಲ್, ನನ್ನ ಪ್ರಶ್ನೆ ಆಪರೇಷನ್ ಲಿಂಗಾಯತ. ಡಾಕ್ಟರ್ ನಿಮ್ಮ ಹತ್ರ ಬಂದೆ ನಾನು, ಡಾಕ್ಟರ್ ತೇಜಸ್ವಿನಿ, ಐ ಟಾಕ್ ಟು ಯು. ಆಪರೇಷನ್ ಲಿಂಗಾಯತ ಕಾಂಗ್ರೆಸ್ಸಿಗೆ ಇರೋಂಥ ದಿ ಬೆಸ್ಟ್ ಆಪರ್ಚುನಿಟಿ ವೀರೇಂದ್ರ ಪಾಟೀಲ್ ಆದಮೇಲೆ, ಯಾವಾಗ ಸಮುದಾಯ ನಿಮ್ಮಿಂದ ದೂರ ಹೋಯ್ತು, ಯಡಿಯೂರಪ್ಪನವರಲ್ಲಿ ಅವರ ನಾಯಕತ್ವವನ್ನು ಕಂಡುಕೊಳ್ತು, ಅದಾದ್ಮೇಲೆ ನೀವು ಬೇರೆ ಪ್ರತ್ಯೇಕ ಧರ್ಮ ಅಂತ ಕೈ ಹಾಕಿದ್ರಿ, ಇನ್ನೊಂದು 10 ಅಡಿ ದೂರನೇ ತಳ್ಳಿಬಿಟ್ರಿ, ನೀವು ಸಮುದಾಯನೇನು ಹತ್ರ ಕರ್ಕೊಂಡಿರಲಿಲ್ಲ. ಆದರೆ ಈ ಬೆಳವಣಿಗೆಗಳು, ಚಿಕ್ಕಣ್ಣಗೌಡರ್, ಲಕ್ಷ್ಮಣ್ ಸವದಿ, ಅಸಮಾಧಾನ, ಪಂಚಮಸಾಲಿ, ನಿನ್ನೆಯ ಸುಪ್ರೀಂ ಕೋರ್ಟ್ ಬೆಳವಣಿಗೆ, ಸಮಗ್ರವಾಗಿ ಕೇಳ್ತೀನಿ ಬ್ರೇಕ್ ನಂತರ. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. To the point.